ಅವ್ರಿಗೆ, ITI ಅವ್ರಿಗೆ, ಡಿಗ್ರಿ ಅವ್ರಿಗೆ, MBA, MSc ಮತ್ತು ಇತರೆ ಕೋರ್ಸ್ಗಳು ಎಲ್ಲರೂ ಕೂಡ ಇದರ ಸೌಲಭ್ಯವನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಈಗಾಗಲೇ ಇದರಡಿಯಲ್ಲಿ 1ರಿಂದ 7ನೇ ತರಗತಿಯವರಿಗೆ SC ST ಮಕ್ಕಳು 150 ಜನಕ್ಕೆ ಉಚಿತ ಬಸ್ ಪಾಸ್ಗಳು ವಿತರಣೆ ಮಾಡಿ ಅವರು ಮುಂಚೆ ಇದ್ದಿದ್ದು ಚಾರ್ಜ್ ಸರ್ ಇದು ನಂಬರ್ಸ್ ಮುಂಚೆ ಹುಡುಗರು 50 ಜನಕ್ಕೆ ಒಬ್ಬರಿಗೆ ತಲಾ 150 ರೂಪಾಯಿ ಇತ್ತು. ಜನರಲ್ ಅವ್ರಿಗೆ 750 ರೂಪಾಯಿ ಕಟ್ಟುವಂಥ ತಿಂಗಳಿಗೆ. ಡಿಗ್ರಿ ಅನ್ನೋರಿಗೆ ಆಮೇಲೆ ಹೆಣ್ಣುಮಕ್ಕಳಿಗೆ 550 ಕೊಡೋದಿತ್ತು. 8ರಿಂದ 10ನೇ ತರಗತಿಯವರಿಗೆ 150 ರೂಪಾಯಿ, ಜನರಲ್ ಅವ್ರಿಗೆ 750 ರೂಪಾಯಿ, ಹೆಣ್ಮಕ್ಳಿಗೆ 550 ಇತ್ತು. PUC ಅವ್ರಿಗೆ SC STಗಳಿಗೆ 150 ರೂಪಾಯಿ, ಜನರಲ್ ಅವ್ರಿಗೆ 1050, ಹೆಣ್ಮಕ್ಳು 1050 ಇತ್ತು. ITI ಅವ್ರಿಗೆ 150, SC STಗೆ 1310 ರೂಪಾಯಿ, ಜನರಲ್ ಅವ್ರಿಗೆ, ಹೆಣ್ಮಕ್ಳಿಗೆ 1310 ಇತ್ತು. ಡಿಗ್ರಿವರೆಗೆ 150 ರೂಪಾಯಿ ಇತ್ತು, ಜನರಲ್ಗೆ 1050 ಲೇಡೀಸ್ಗೆ ಇತ್ತು. MBA ಇತರೆ ಅವ್ರಿಗೆ SC STಗೆ 150, ಜನರಲ್ ಅವ್ರಿಗೆ 1550, ಹೆಣ್ಮಕ್ಳಿಗೆ 1550 ಇತ್ತು. ಇದೆಲ್ಲ ಕೂಡ ಈಗ ಫ್ರೀ ಆಗಿದೆ. ಇಷ್ಟು ಏನು ಹಣ ಅವರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕಟ್ತಾಯಿದ್ರು, ಇಷ್ಟು ಹಣ ಕೂಡ ಇವತ್ತು ಫ್ರೀ ಆಗಿದೆ. ಆ ಒಂದು ಲೆಕ್ಕದಲ್ಲಿ ಈಗಾಗಲೇ ಫಲಾನುಭವಿಗಳಿಗೆ ಸರ್ಕಾರದಿಂದ ನಮ್ಮ ಇಲಾಖೆ ಮುಖಾಂತರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಪರವಾಗಿ ಪಾವತಿ ಮಾಡಿರೋ ಹಣ ಚಿಕ್ಕಬಳ್ಳಾಪುರ ಡಿಪೋಯಿಂದ 1434 ಪಾಸುಗಳು, 1424 ಪಾಸುಗಳು, ಚಿಂತಾಮಣಿಯಿಂದ 2058 ಪಾಸುಗಳು, ಬಾಗೇಪಲ್ಲಿಯಿಂದ 1296 ಪಾಸುಗಳು, ಗೋರಿಬಿದನೂರಿಂದ 1407 ಪಾಸುಗಳು, ದೊಡ್ಡಬಳ್ಳಾಪುರದಿಂದ 805, ಶಿಡ್ಲಘಟ್ಟದಿಂದ 321, ಗುಡಿಬಂಡೆ 299, ವಿಜಯಪುರ 235. ಇಷ್ಟು ಪಟ್ಟಣಗಳು, ನಗರಗಳು, 7 ಪಟ್ಟಣಗಳು ನಮ್ಮ ವ್ಯಾಪ್ತಿಗೆ ಬರ್ತದೆ, ನಮ್ಮ ಡಿವಿಷನ್ ವ್ಯಾಪ್ತಿಗೆ. ಒಟ್ಟಾರೆಯಾಗಿ 7845 ಜನ ವಿದ್ಯಾರ್ಥಿನಿಯರಿಗೆ ಇದರ ಉಚಿತ ಸೌಲಭ್ಯ ದೊರಕ್ತಾ ಇದೆ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ವಿದ್ಯಾರ್ಥಿನಿಯರಿಗೆ ಈ ಸೌಕರ್ಯ ಒದಗಿಸ್ಕೊಡ್ತಾ ಇದ್ದೀವಿ. ಮುಂದೆ ಇರುವಂಥ ವಿಚಾರ ಏನು ಅಂದರೆ, ಏನು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ 23ರ ಚುನಾವಣಾ ಪೂರ್ವದಲ್ಲಿ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು. ಆ ಒಂದು ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಡವರು, ಮಧ್ಯಮ ವರ್ಗದವರು, ಸಾಮಾನ್ಯ ಜನತೆಗೆ ಅಲ್ಲೊಂದು ಚೇರ್ ಕೊಡಪ್ಪ ಚಂದ್ರಗೌಡರು, ನಾವು 5 ಗ್ಯಾರಂಟಿಗಳನ್ನು ಕೊಡ್ತೇವೆ. ಒಂದನೆಯದು, ಪ್ರತಿ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2000 ರೂಪಾಯಿ ಕೊಡುವಂಥ ವಿಚಾರ. ಅದೇ ರೀತಿ ಗೃಹ ಜ್ಯೋತಿ ಅಂತೇಳಿ 2ನೇ ಪಂಚ ಗ್ಯಾರಂಟಿಯಲ್ಲಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡುವಂಥ ವಿಚಾರ. ಅದೇ ರೀತಿ ಶಕ್ತಿ ಯೋಜನೆಯಲ್ಲಿ ರಾಜ್ಯದ ಮಹಾಜನತೆ ಸುಮಾರು 136 MLAಗಳನ್ನು ಗೆಲ್ಲಿಸಿ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟರು.
ಆ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷಗಳು ಗೇಲಿ ಮಾಡಿ ಮಾತನಾಡಿದ್ರು. ಇದೆಲ್ಲ ಬೂಟಾಟಿಕೆ, ಚುನಾವಣೆ ಗೆಲ್ಲಲಿಕ್ಕೆ ಒಳ್ಳು ಭರವಸೆ, ಇದು ಸರ್ಕಾರ ನಡೆಸಲಿಕ್ಕಾಗಲ್ಲ, ಇದು ಕಾರ್ಯಗತ ಮಾಡಲಿಕ್ಕಾಗಲ್ಲ, ಇದು ಚುನಾವಣೆ ಸ್ಟಂಟ್ ಅನ್ನೋ ಮಾತನ್ನು ನಮ್ಮ ವಿರೋಧ ಪಕ್ಷಗಳು ಗೇಲಿ ಮಾಡಿದ್ರು. ವಿರೋಧ ಪಕ್ಷಗಳ ಮಾತನ್ನು ಸುಳ್ಳು ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಣ್ಣವರು 3 ವರ್ಷ 3 ತಿಂಗಳ ಆಡಳಿತದಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಕಾರ್ಯಗತಗೊಳಿಸಿ ಅದರ ಫಲವನ್ನು ಸುಮಾರು 3 ವರ್ಷಗಳಿಂದನೂ ಸತತವಾಗಿ ಮುಂದುವರಿಸ್ಕೊಂಡು ಕೊಟ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ನೂತನವಾಗಿ ಇತ್ತೀಚೆಗೆ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ, ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಅವರು ಅದೇ ರೀತಿ ಸದರಿ ಯೋಜನೆಯನ್ನು, ಪಂಚ ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗೋದ್ರ ಜೊತೆಗೆ ಮುಖ್ಯಮಂತ್ರಿ ಅವರು ಅಧಿಕಾರ ಸ್ವೀಕಾರ ಮಾಡಿದ 3ನೇ ದಿವಸನೇ ಮತ್ತೊಂದು ಸಿಹಿ ಸುದ್ದಿಯನ್ನು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಿಂದ ಪಟ್ಟಣ ಮತ್ತು ನಗರ ಪ್ರದೇಶಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣ ಮಾಡುವಂಥ ವಿದ್ಯಾರ್ಥಿಗಳಿಗೆ, ಹುಡುಗರಿಗೆ ಉಚಿತ ಬಸ್ ಪಾಸ್ಗಳು ವಿತರಣೆ ಮಾಡ್ತೀವಿ. ನಾವು ಇದನ್ನು ಕೂಡ ಕಾರ್ಯಗತ ಕೊಟ್ಟು ನಡೆಸ್ಕೊಂಬರ್ತೀವಿ ಅನ್ನೋ ಘೋಷಣೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈ ವಿಚಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನು ಕಳೆದ ವಾರ ಸಭೆ ಕರೆದು ಇದನ್ನು ನೀವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಬೇಕು, ಜಿಲ್ಲಾಧಿಕಾರಿಗಳ KSRTC ಅವ್ರನ್ನ ಜೊತೆಗಿಟ್ಕೊಂಡು ಇದನ್ನೆಲ್ಲ ಯಾವ ಮಟ್ಟಿಗೆ ಕಾರ್ಯ ನಡೀತಾ ಇದೆ ಅದರ ಪರಿಶೀಲನೆ ಮಾಡಿ ನನಗೆ ರಾಜ್ಯಕ್ಕೆ ವರದಿಯನ್ನು ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ನಮ್ಮ ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ರೇವಣ್ಣ ಸಾಹೇಬರು ನಮ್ಮನ್ನು ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದು ನಮಗೆ ಮಾರ್ಗದರ್ಶನವನ್ನು, ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇದುವರೆಗೂ ನಮ್ಮ ಉಚಿತ ಬಸ್ ಪ್ರಯಾಣದಲ್ಲಿ ಮಹಿಳೆಯರಿಗೂ ಮತ್ತು ಹೆಣ್ಣುಮಕ್ಕಳು ವಿದ್ಯಾರ್ಥಿನಿಯರಿಗೆ ಮಾತ್ರ ಅದರ ಒಂದು ಸೌಲಭ್ಯ ಇತ್ತು. ಆದರೆ ಇವತ್ತು ಹುಡುಗರು ಅದರಿಂದ ಆ ಸೌಕರ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವಂತೆ ಗ್ರಾಮೀಣ ಪ್ರದೇಶದಿಂದ ನಗರ ಮತ್ತು ಪಟ್ಟಣಗಳಿಗೆ ವಿದ್ಯಾಭ್ಯಾಸಕ್ಕಾಗಿ, ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬರುವಂಥವರು ಹೆಚ್ಚಿಗೆ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಕೃಷಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು ಆಗಿರ್ತಾರೆ. ಅವರು ಹಣ ಕೊಟ್ಟು ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆ ಟಿಕೆಟ್ ತಗೊಂಡು ಅಥವಾ ಬಸ್ ಪಾಸ್ ಮಾಡಿಸ್ಕೊಂಡು ಪ್ರಯಾಣ ಮಾಡಲಿಕ್ಕೆ ಕಷ್ಟವಾಗಿರ್ತದೆ. ಅವರು ಉನ್ನತ ವಿದ್ಯಾಭ್ಯಾಸ ಮಾಡಬೇಕಾಗಿದ್ದರೆ ಇದೊಂದು ಸರ್ಕಾರದಿಂದ ನಾವು ಅವರಿಗೆ ಒಂದು ಸಹಾಯವನ್ನು ಮಾಡಿದ್ರೆ, ಮಧ್ಯದಲ್ಲಿ ಶಾಲೆ ಬಿಡೋದಾಗಲಿ, ಆರ್ಥಿಕ ಸಂಕಷ್ಟಗಳಿಂದ ಅನೇಕ ಜನ ಮಧ್ಯದಲ್ಲಿ ಶಾಲೆಗಳು ಬಿಟ್ಟುಬಿಡ್ತಾರೆ. ಇದನ್ನೆಲ್ಲ ಮನಗಂಡ ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಸೇರಿ ಅವರು ಅಧಿಕಾರ ತಗೊಂಡು 3ನೇ ದಿವಸನೇ ಈ ಯೋಜನೆಯನ್ನು ಕಾರ್ಯಗತ ಮಾಡಿ ಜಾರಿಗೊಳಿಸಿ ಅಂತ ಆಜ್ಞೆಯನ್ನು ಮಾಡಿದ್ದಾರೆ.